ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸತ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಅಣ್ಣನ ಬರ್ಡೇ. ಜಯಂತ ಬಾಯ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಬರ್ತಾನೆ ಗಾಯ್ಸ್. ಸೊ ಅವನಿಗೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಚಿಕನ್ ತಂದು ಬಿರಿಯಾನಿ ಮಾಡ್ತಾಯಿದ್ದೀವಿ ಮನೇಲೇ. ಆ್ಯಂಡ್ ರಾತ್ರಿಗೆ ಬಂದ್ಬಿಟ್ಟು ಬಟರ್ ಚಿಕನ್ ವಿತ್ ಚಪಾತಿ. ಬನ್ನಿ ಗೈಸ್, ನಮ್ಮ ಬರ್ಡೇ ಬಾಯ್ನ ನೋಡೋಣ. ಬರ್ಡೇ ಬಾಯ್, ಇವನೇ ಬರ್ಡೇ ಗಾಯ್. ಎಲ್ಲರೂ ವಿಶ್ ಮಾಡಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಜಯಂತ. ಓಕೆ, ನಮ್ಮ ಆಂಟಿ ಕರೀತವ್ರೆ ನೋಡಿ. ಎಷ್ಟಂಟಿ ಏನು? ಸೊ ಬನ್ನಿ ನೋಡೋಣ ನಮ್ಮ ಭೂಮಿಕಾ ಮತ್ತು ಹರ್ಷಿತಾ ಏನು ಮಾಡ್ತಿದ್ದಾರೆ ಅಡುಗೆ. ಅರ್ಶಿನಿ ಅವಳ ಹೆಸರು ಅರ್ಶಿನಿ ಗಾಯ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ ಎಲ್ಲ ರೆಡಿಯಾಗಿದೆ, ಮಾಡ್ತಿದ್ದಾರೆ. ಅದೃಷ್ಟ ನಮ್ಮ ಜಯಂತಂಗೆ ಕೂದಲು ಸಿಕ್ಕಿದೆ. ಬಿರಿಯಾನಿಗೆ ಬೇಕಾಗಿದ್ದ ಸ್ಪೈಸಸ್ ಎಲ್ಲ ಹಾಕಿದ್ದೀವಿ ಗಾಯ್ಸ್. ಬಿಸಿ ಬಿಸಿ ಬಿರಿಯಾನಿ ಫಾರ್ ಬರ್ಡೇ ಬಾಯ್. ಇವಾಗ ನಮ್ಮ ಭೂಮಿಕಾ ಈರುಳ್ಳಿ ಹಾಕ್ತವ್ರೆ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಗಾಯ್ಸ್. ಅದು ಗೋಲ್ಡನ್ ಬ್ರೌನ್ ಬರೋ ಗಂಟೆ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ. ನೋಡಿ, ಈಗಲೇ ಘಮ ಅಂತ ಇದೆ ಗಾಳಿ. ಅಷ್ಟೇ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದ್ರ ಜೊತೆ ಇಲ್ಲಿ ನಮ್ಮ ಭೂಮಿಕಾ ಸ್ಪೀಡಾಗಿ ಎಲ್ಲ ಮಾಡ್ತಿದ್ದಾಳೆ. ಯಾಕಂದರೆ ಕುಕ್ಕರಲ್ಲಿ ಇಟ್ಬಿಟ್ಟಿದ್ವಿ. ಹಸಿಮೆಣ್ಸಿನ್ಕಾಯಿನೆಲ್ಲ ಬಿಡಿಸ್ಕೊತಿದ್ದಾಳೆ. ಇಲ್ಲಿ ನೋಡಿದ್ರೆ ನಮ್ಮ ಆಂಟಿ ಎಲ್ಲ ಸೊಪ್ಪನ್ನು ಕೀಳ್ತಿದ್ದಾರೆ. ಹಾಯ್ ಅನ್ನಿ ಆಂಟಿ. ಬರ್ಡೇ ಬಗ್ಗೆ ಕೇಳಿ ಹೆಂಗ ಅನ್ಸ್ತಿದೆ? ನಿಮ್ಮ ಮಗನ ಹುಟ್ಟಿದ ಹಬ್ಬ ಇವತ್ತು. ಖುಷಿ ಆಯ್ತೈತಂತೆ ಗಾಯ್ಸ್. ತಾಯಿಗೆ ಯಾವತ್ತಿದ್ರೂ ಖುಷಿನೇ. ನೆಕ್ಸ್ಟ್ ಬನ್ನಿಲಿ ಅಡುಗೆ ಹೇಗೆ ಹೋಗ್ತಿದೆ ಅಂತ ನೋಡೋಣ. ಈಗ ಇಲ್ಲಿ ರುಬ್ತಿದ್ದಾರೆ, ಇಲ್ಲೊಬ್ರು ಮಿಕ್ಸಿಂಗ್ ಮಾಡ್ತಿದ್ದಾರೆ. ಅವಾಗಿಂದ ಮಿಕ್ಸಿಂಗ್ ಮಾಡ್ತಾನೆ, ಅದನ್ನು ಫ್ರೈ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಅರ್ಚಿನಿ. ಮಿಕ್ಸಿಂಗ್ ಮಾಡ್ತಾನೆ ಇದ್ದಾಳೆ. ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿ, ಅಷ್ಟೇ, ಕೊತ್ತಂಬರಿ, ಕೆಂಪಿದ್ದಾರೆ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿ ಆಗ್ತಾಯಿದೆ. ಸೊ ಇದನ್ನು ತಗೊಂಡು ಈಗ ಇದ್ರೊಳಗೆ ಹಾಕ್ತಾಯಿದ್ದೀವಿ ನಾವು. ಅದು ಆಗ್ತಾ ಇರೋದು ನಮ್ಮ ಭೂಮಿಕಾ. ನೋಡ್ಕೊಳ್ಳಿ, ಅವಳ ಫೇಸ್ ರಿಯಾಕ್ಷನ್ ಸ್ವಲ್ಪ ಕೆಟ್ಟದಾಗಿರುತ್ತೆ. ಸಾರಿ ಗಾಯ್ಸ್, ಬಿಕಾಸ್ ಅವಳು ವೆಜಿಟೇರಿಯನ್, ಅವಳು ಚಿಕನ್ ತಿನ್ನಲ್ಲ. ಹಾಗಾಗಿ ಮಿಕ್ಸ್ ಮಾಡಿ ಅರ್ಶಿನಿ ಒಂದು ಮಿಕ್ಸ್ಕಿ ಫ್ರೈ. ಸೊ ಇದು ಚೆನ್ನಾಗಿ ವಿಸಿಲ್, ಇದನ್ನು ಟೋಟಲ್ ಎಲ್ಲ ಮಾಡಿದ ಮೇಲೆ ತೋರಿಸ್ತೀನಿ ಗೈಸ್. ಬಾಯ್. ನೋಡಿ ಗೈಸ್, ನಮ್ಮ ಅರ್ಶಿನಿ ಮಿಕ್ಸ್ ಮಾಡ್ತಿದ್ದಾಳೆ. ಒಳ್ಳೆ ಫ್ಲೇವರ್ ಘಮ ಅಂತ ಬರ್ತಾ ಇದೆ. ಚೆನ್ನಾಗಿತ್ತಲ್ಲ ಸ್ಮೆಲ್ಲೆಲ್ಲ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಇವತ್ತು ನಮ್ಮ ಅರ್ಶಿನಿ ಆಸೆಯನ್ನು ಪೂರ್ತಿ ಮಾಡಿದ್ದೀವಿ ನಾವು. ಮನೇಲಿ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅವಳಿಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ಪೂರ್ತಿ ಮಾಡಿ ಆಗಿದ್ದೀವಿ. ಥ್ಯಾಂಕ್ ಯು ಭೂಮಿಕಾ ಅಂಡ್ ಸತ್ಯ. ಸೊ ಕ್ಯಾಮ್ರಾಮ್ಯಾನ್ ಸತ್ಯ ಜೊತೆ ನಾವಿಬ್ರು ಇವತ್ತು ಖುಷಿ ಮಾಡ್ತಿದ್ದೀವಿ. ಬನ್ನಿ ನೋಡಿ ಬಿರಿಯಾನಿ ನೋಡಿ. ಸೊ ನಮ್ಮ ರೆಸಿಪಿ ರೆಡಿ ಆಗ್ತಿದೆ. ಆ್ಯಕ್ಚುಲಿ ಹೆಂಗೆ ಬರುತ್ತೆ ನೋಡೋಣ. ಸೊ ಫಸ್ಟ್ ಟೈಮ್ ನಾನು ಇಷ್ಟು ಜನ ಮಾಡ್ತಿರೋದು. ನೋಡೋಣ ಹೆಂಗೆ ಬಿರಿಯಾನಿ ನಾಟಿ ಸ್ಟೈಲ್ ನೋಡಿ ಕಾಣಿಸ್ತಿದ್ದೀರಾ. ಗ್ರೀನ್ ಕಲರ್. ನಾವು ತುಂಬ ಆ್ಯಕ್ಚುಲಿ ಅಲ್ಲೋಗೋಣ ಇಲ್ಲೋಗೋಣ ಹೊರ್ಗಡೆ ಹೋಗೋಣ ತಿನ್ನಕ್ಕೆ ಹೋಗೋಣ ಆರ್ಡರ್ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಅನಿಸ್ತು ನಾವೇ ಕುಕ್ ಮಾಡೋಣ. ಭೂಮಿಕಾ ಇದೆಲ್ಲ ಕುಕ್ ಮಾಡಿ ಇಲ್ಲೆಲ್ಲ ಅಡುಗೆ ಮನೆಯಿಂದ ಈಚೆ ಎಲ್ಲ ನೋಡ್ಕೊತಾ ಇದ್ದೆ. ಬನ್ನಿ ಕ್ಯಾಮ್ರಾಮನ್ನ ತರಿಸ್ತೀನಿ.
ನೋಡಿ ಎಷ್ಟು ಡೆಡಿಕೇಟೆಡ್ ಕ್ಯಾಮ್ರಾಮನ್ ಅಂದರೆ ನಮ್ಮ ಮನೇಲಿರೋ 4 ಕಿಟಕಿನ ತೆಗೆದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿಂದ ವಿಡಿಯೋ ಮಾಡ್ತಿದ್ದಾರೆ. ಇಲ್ಲಿ ಝೂಮ್ ಆಗ್ತಿಲ್ಲ ನೋಡಿ. ಶೀ ಈಸ್ ದ ಚಾನಲ್ ಓನರ್. ತಗೊಳ್ಳಿ ಇಲ್ಲಿ ನೋಡಿ ಗೈಸ್ 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 ಇದು ಮಾಡ್ತಿರೋದೆಲ್ಲ ಬರೀ ಡವು. ಇದು ಇವ್ರ ಅತ್ತೆ ಗೈಸ್. ಫ್ರೆಂಡ್ಸ್ ಮೊಸರು ಬಜ್ಜಿ ರೆಡಿ ಆಗ್ತಾ ಇದೆ ಸ್ವಲ್ಪ ಥರದಲ್ಲಿ. ನಮ್ಮ ಭೂಮಿಗೆ ಅವ್ರು ಕಟ್ ಮಾಡಿ ಹಾಕ್ತಿದ್ದಾರೆ ಕೊತ್ತಂಬರಿನ. ಇಲ್ಲಿ ಒಬ್ಬರು ಸೌತೆಕಾಯಲ್ಲಿರೋ ಬಿರಿಯಾನಿ ಆಲ್ರೆಡಿ ರೆಡಿಯಾಗಿದೆ ಗೈಸ್. ರೆಡಿ ಟು ಈಟ್ ನಾವು. ಗೈಸ್ ಮಾಡ್ತಾ ತಿನ್ಕೊಂಡ್ಬಿಡ್ತಾರೆ ಜನಗಳು. ಇಲ್ಲಿ ಪಕ್ಕದಲ್ಲಿ ನಿಂತಿದ್ರು ನಮಗೂ ಒಂದು ಬೈ ಕೊಟ್ಲಿಲ್ಲ, ಹಂಗೆ ಹಾಕೊಂಡ ಇದ್ದಾರೆ. ಅದು ನೀವಿಬ್ರು ತಿಂದಿರೋ ನಿಮ್ಮ ತಪ್ಪು. ಹೆಂಗಿದೆ ಜಯಂತ ಟೇಸ್ಟು? ಬೇಗ ಹೇಳಿ, ನೀವೇ ಬರ್ಡೇ ಬಾಯ್, ಟೇಸ್ಟ್ ಮಾಡಿ ನೀವೇ ಹೇಳಬೇಕು. ಹೆಂಗಿದೆ? ಹೆಂಗೈತೆ? ಚೆನ್ನಾಗಿದೆಯಾ ಆಂಟಿ? ಹೆಂಗೈತೆ ಆಂಟಿ? ಅಯ್ಯೋ ಇಲ್ಲ ಆಂಟಿ, ನಾನಲ್ಲ, ಭೂಮಿಕಾ ಮಾಡಿರೋದೆಲ್ಲ. ನಾನು ಬೇರೆ ವಿಡಿಯೋಗ್ರಾಫರ್ ಅಷ್ಟೇ. ಬೇಗ ಹೇಳಿ ಆಂಟಿ. ಲಡ್ಡು ಓಕೆ ಅಷ್ಟೇನೆ. ನಾವು ಇಲ್ಲೇ ಕುತ್ಕೊಬಿಡೋಣ ಬೆಸ್ಟು ಕೆಳಗೆ. ವಿಡಿಯೋ ತೆಗೆಯೋದು ಫೈನಲಿ ಆಗಿದೆ ಗೈಸ್ ಬಿರಿಯಾನಿ. ಈಗ ತಿನ್ನಬೇಕು. ತಿಂದು ಮುಗಿಸಿ ನಾನು ನಿಮಗೆ ವಾಪಸ್ ಬರ್ತೇನೆ. ಆಂಟಿ ಇಲ್ಲಿ ಆಂಟಿ ಇಲ್ಲ ನೋಡಿ ಆಂಟಿ ಇಲ್ಲಿ. ಕೊನೆಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿದೆ. ಈಗ ಜಾಮೂನ್ ತಿಂತಾ ಇದೀವಿ. ನಿಮಗೂ ಅವ್ನ ಟೊಪ್ಪಿನ ನಾನೇ ಹಾಕೊಬಿಟ್ಟಿದ್ದೀನಿ. ಈಗ ಸೆಕೆಂಡ್ ಬರ್ಡೇ ನನಗೇನೆ ಲಾಸ್ಟು. ನನ್ನ ಫ್ರೆಂಡ್ ನಮಸ್ಕಾರ ಎಲ್ಲ ಮುಗ್ದಿದೆ. ಈಗ ಆರಾಮಾಗಿ ಕೂತಿದ್ದೀವಿ ನಾವು. ಇನ್ನು ಸ್ವಲ್ಪ ಥರದಲ್ಲಿ ಚಪಾತಿ ಹೊತ್ತು ಬಟರ್ ಚಿಕನ್ ಮಾಡಿದ್ದೀನಿ. ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ. ತಿಂದು ಟ್ರೈ ಮಾಡಿ ಹೇಳ್ತೀನಿ. ಇವತ್ತಿಗೆ ಫುಲ್ ನಮ್ಮ ಭೂಮಿಗೆ ಅಡುಗೆ ಮಾಡಿದ್ದು ತಿಂದು ಸಾಕಾಗೋಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಗ್ಯಾಸ್ಟ್ರಿಕ್ ಟ್ರಬಲ್ ಆಗೋಗ್ಬಿಟ್ಟಿದೆ ನನಗೆ. ಬೇರೆ ಬಿರಿಯಾನಿ ಹಾಕಿದ್ಲಿಲ್ವಂತ ಇವಳಿಗೆ. ಅಷ್ಟು ಹಾಕಿದ್ಲು ಗೈಸ್ ಬಿರಿಯಾನಿನ. ಎಷ್ಟು ಹಾಕಿದ್ಲು? ಒಂದೇ ಸ್ಪೂನ್ ಹಾಕಿದ್ವಿ ಇವಳಿಗೆ. ಹೇಳ್ತಾಳೆ ಒಂದೇ ಸ್ಪೂನು ಅಂತ ತಟ್ಟೆ ತುಂಬಾ ಹಾಕಿದ್ಲು ಗೈಸ್. ಈಚೆ ಹೋದ್ರೆ 2 ಪ್ಲೇಟ್ ತಿನ್ಕೊ ಬರ್ತಾಳೆ. ಇಷ್ಟು ಬಕೆಟ್ ಬಿರಿಯಾನಿ ತಿನ್ನೋಷ್ಟು ನಾನು ತಗೋತೀನಿ ಅಷ್ಟೇ. ಅದ್ರಲ್ಲಿ 5 ಜನ ತಿಂತಾರೆ ನಮ್ಮ ಮನೇಲಿ. ನಾನು ಇಷ್ಟ ಹಾಕೋತೀನಿ, ಮಿಕ್ಕಿದೆಲ್ಲ ಹಂಗೆ ಇಷ್ಟೇ ಹಾಕೊಟ್ಟಿದ್ದು ಇವತ್ತು. ವೆರಿ ಸುಳ್ಳು ಹಾಕಿ ತುಂಬಿಟ್ಟಿದ್ಲು. ಅಕ್ಕ ತಿಂಬಿಟ್ಟು ಏತ್ ಬಿಡ್ಲಿ. ಅಯ್ಯಪ್ಪ ದೇವ್ರೇ ಸಾಕಾಗೋಯ್ತು. ಮಲ್ಕೊಳ್ಳುವಾಗೂ ತೇಗು, ಇದು ನಾನು ಟೈಮ್ ತಿಂತಿದ್ರೆ ಆತರ ಆಗ್ತಿರ್ಲಿಲ್ಲ ಗೈಸ್. 2 ಗಂಟೆ ಆದ್ಮೇಲೆ ಒಂದು 3 ಗಂಟೆ ಹತ್ತತ್ರ ತಿಂದ್ವಲ್ಲ. ಸೊ ಹಂಗಾಗಿ ಪ್ರಾಬ್ಲಮ್ ಆಗೋಯ್ತು. ನಾನು ಯಾವಾಗ್ಲೂ 2 ಕ್ವಶನ್ ಕರೆಕ್ತಿತ್ತು. ಟೈಮ್ ತಿಂತಾ ಇದ್ದೆ ಯಾವಾಗ್ಲೂ. 1:30 ಒಳಗಷ್ಟೇ ನಾನು ಲಂಚ್ ಮುಗಿಸ್ಬಿಡ್ತಾ ಇದ್ದೆ. ಅದೇ ಅಷ್ಟೇ. ಡಿನ್ನರು ಅಷ್ಟೇ 6 to 7:30 ಒಳಗೆ ಡಿನ್ನರ್ ಮುಗಿಸ್ಬಿಡ್ತಾ ಇದ್ದೆ. ಇವತ್ತು ಟೈಮ್ ಎಲ್ಲ ಯಾಕುಟ್ ಹೊಂಟೋಗೈತಿ. ಇವತ್ತು ಟೈಮ್ ಎಲ್ಲ ಹೇಳ್ಬೇಕು ಅಂದ್ರೆ. ಏನ್ ಸಮಾಚಾರ? ಬಟರ್ ಚಿಕನ್ಗೆ ಚಪಾತಿ ಒತ್ತುತ್ತಾ ಇದ್ದೀನಿ. ಈಗ ನಮ್ಮ ಭೂಮಿಕಾ
ಬೇಗ ಹಂಚನ್ನ ಬಿಸಿ ಮಾಡಿ ಮಾಡ್ತಾಳೆ ಪಟ 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 ಅಂತ. ನೋಡಿ ನನ್ನ ಹಾರ್ಟ್ಲೆಸ್ ಇವಳು ಈ ವರ್ಷನೇ ಚಪಾತಿ ಒತ್ತದನ್ನ ಕಲ್ತ್ಕೊಂಡಿರೋದು. ಹೌದು, ಯಾಕಂದ್ರೆ ನನ್ನ ಗಂಡ ಒಬ್ಬನು ಹಿಂದಿ ಒಬ್ಬ. ಅಯ್ಯೋ, ಅಂತ ಅನ್ಕೊಂಡಿಲ್ಲ. ಯಾಕೋ ಇದು ಸರಿ ಇಲ್ಲ. ಅಲೋ, ನಾನು ಕುಣಿಯಕ್ ಬರ್ದಿರೋದ್ನೆಲ್ಲ ಡೊಂಕು ಅಂದ್ರಂತೆ. ಇಲ್ಲ, ಇದು ಸರಿ ಇಲ್ಲ. ನಾನು ಹಂಚಿಟ್ಬಿಟ್ಟು ಬಂದಿದ್ದೀನಿ, ಸೀರೆ ಹೋಗ್ತೈತಲ್ಲಿ. ಅದು ಸರಿ ಇಲ್ವಾ? ಇಷ್ಟೊತ್ತಕ್ಕೆ ನಾನು 3 ಚಪಾತಿ ಒತ್ತಿದ್ನಲ್ಲ. ಒತ್ತು ನೋಡಿ ಗಾಯ್ಸ್, ಇದೇ ನನ್ನ ಗಂಡ ಹಿಂದಿ ಒಬ್ಬ. ಇದೇ ಮಾಡೋದವಳು ಗಂಡಗೆ ಪಾಪ. ಇಟ್ಟು ಸರಿಗೆ ನಿಮ್ಮ ಆಂಟಿ ಕಲ್ಸಿದ್ದು ಚೆನ್ನಾಗಿಲ್ಲ ಇಟ್ಟು. ಇದು ಚೆನ್ನಾಗಿಲ್ವಂತೆ. ಇವಾಗ ನಾನು ಹೊತ್ತು ತೋರಿಸ್ಲಾ? ನೋಡಿ ಮುದ್ದೆ ತಿರುತ್ತಾ ಇದ್ದಾಳೆ ಇವಳು. ಒತ್ತು ಭೂಮಿಕ ಬೇಗ. ನಾನೇ ಒತ್ತುತ್ತೀನಿ. ಅವಳು ಒತ್ತುತ್ತಾಳೆ ಇವತ್ತು. ಇಷ್ಟೆಲ್ಲ ಅವಳೇ ಒತ್ತುತ್ತಾಳೆ ಗೈಸ್. ದಿಸ್ ಇಸ್ ಚಾಲೆಂಜ್ ಅಕ್ಸೆಪ್ಟೆಡ್ ಬೈ ತಿಲಕಾವತಿ. ಇಲ್ಲ ಗೈಸ್, 1-2 ಅಷ್ಟೇ. ನೋ ಗೈಸ್, ನೋ. ವಿಡಿಯೋ ಶೇರ್ ಮಾಡಲ್ಲ. ಅವಾಗ್ಲೇ ಬರ್ದಿರೋ ಚಪಾತಿ ಇವಾಗ ಹೆಂಗ್ ಬಂದಿದೆ? ಇದು ಸರಿ ಇಲ್ವಂತೆ. ಒತ್ತಕ್ ಬರಲ್ಲ ಅವ್ರಿಗೆ. ಬಟರ್ ಚಿಕನ್ ಭೂಮಿಕಾ ಹಾಕೋ ಬಂದಿದ್ದಾರೆ. ಟೇಸ್ಟ್ ಮಾಡಿ ಹೇಳೋಣ. ಒಳ್ಳೆ ಸ್ಮೆಲ್. ಹೋಟೆಲಲ್ಲಿ ಹೆಂಗೈತೋ ಅದೇ ಥರ ಇದೆ. ವಾವ್ ಭೂಮಿಕಾ, ಗ್ರೇಟ್ ಜಾಬ್ ಭೂಮಿಕಾ, ಗ್ರೇಟ್ ಜಾಬ್. ನೈಸ್, ಸೂಪರ್. ನಿಜ ಮಸ್ತ್ ಆಯ್ತು. ಫುಲ್ ಹೇಳ್ತಾರ. ತಿನ್ನಲ್ಲ ಅಂದೆ. ಹೆಂಗಿದೆ ಟೇಸ್ಟು ಹೇಳಿ. ನಮ್ಮ ಭೂಮಿಕಾ ತಿಂತಾ ಇಲ್ಲ, ಯಾಕಂದರೆ ಅದ್ರಲ್ಲಿ ಬಟರ್ ಜಾಸ್ತಿ ಇದೆಯಂತೆ. ಬಟರ್ ಚಿಕನಲ್ಲಿ ಬಟರ್ ಇರದೆ ಇನ್ನೇನಿರುತ್ತೆ ಹೇಳಿ. ಅದಕ್ಕೆ ಚಪಾತಿ ಜೊತೆ ಉಪ್ಪಿನಕಾಯಿ ನೆಂಚ್ಕೊತಿದ್ದಾಳೆ. ಸೋ ಸ್ಯಾಡ್. ಹೇಗಿದೆ ಹರ್ಷಿನಿ? ನೋಡಿ ಬಟರ್ ಚಿಕನ್. ಅವ್ರು ಆ್ಯಕ್ಚುಲಿ ಗ್ರೇವಿನೇ ಜಾಸ್ತಿ ಹಾಕೊಂಡಿದ್ದಾರೆ. ಇಲ್ಲಿದೆ ಚಿಕನ್ 4. ಚೆನ್ನಾಗಿದೆ. ಬಟ್ ಭೂಮಿಕಾ, ಹ್ಯಾಟ್ಸ್ ಆಫ್ ಯು ಭೂಮಿಕಾ. ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಬಟ್ ತಿನ್ನಲ್ಲ. ಅದಕ್ಕೆ ಏನು ಅನ್ಬೇಕೋ ಗೊತ್ತಿಲ್ಲ ಗೈಸ್. ಹಿಡನ್ ಟ್ಯಾಲೆಂಟ್ಸ್. ಹೌದು, ಬಿರಿಯಾನಿನೂ ಚೆನ್ನಾಗಿ ಮಾಡಿದ್ಲು. ಅವ್ರ ಗಂಡ ಬದುಕೊಂತಾನೆ. ಐ ಹೋಪ್ ಹಿ ವಿಲ್ ಹ್ಯಾವ್ ಗುಡ್ ವೈಫ್. Thank you for tasting these foods and complimenting my cooking. ಕನ್ನಡ ವ್ಲಾಗು ಕನ್ನಡದಲ್ಲಿ ಮಾತಾಡೋಣ. ಕಾಂಪ್ಲಿಮೆಂಟ್ರಿ ಗೈಸ್, ಕಾಂಪ್ಲಿಮೆಂಟ್ರಿ ಕೇಳಿ. ಕನ್ನಡದವ್ರು ಕನ್ನಡದಲ್ಲಿ ಮಾತಾಡಬೇಕು. ಬರ್ಡೇ ಯಾವುದು, ರೆಸಿಪಿ ಮಾಡಿದ್ದೆ ಯಾವುದು, ತಿಂದವರು ಯಾರು. ಇವತ್ತೊಂದು ಡೇ ಫುಲ್ ಆಫ್ ಕುಕಿಂಗ್ ಆ್ಯಂಡ್ ಈಟಿಂಗ್. ಹೌದು, ಅದಂತೂ ನಿಜ ಹೇಳಲೇಬೇಕು. ಬೆಳಗ್ಗೆಯಿಂದ ಮಾಡ್ತಾ ಇದ್ದೀವಿ ಮಾಡ್ತಾನೇ ಇದ್ದೀವಿ, ತಿಂತಾನೇ ಇದ್ದೀವಿ. ಎಲ್ಲ ನಮಗೆ ಶೂಟ್ ಮಾಡ್ಕೊಳಕ್ಕೆ ಟೈಮೇ ಸಿಕ್ಕಿಲ್ಲ. ಬಟ್ ಆದರೆ ಎಲ್ಲ ಆಯಿತು. ಇದು ಮಾತ್ರ ಬರ್ತಾ ಇಲ್ಲ ಗೈಸ್. ಇದು ಬರ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಸ್ವಲ್ಪ ಇಲ್ಲ, ಪರವಾಗಿಲ್ಲ. ಅದು ಬಂದಾಗ ಅದನ್ನೂ ವಿಡಿಯೋ ಮಾಡ್ತೀರಾ ನೀವು? ಇಲ್ಲ ಜಿ ಭೂಮಿಕಾ, ನೋ. ಓ ಸಾರಿ ಡಾ. Thank you for watching this vlog. Bye bye. Good night. Sweet dreams. I love you guys. Don't forget to subscribe my channel.